ನಿನ್ನ ಸತಿಯಾಗಿ ಸುಖ ಕೊಡಬೇಕಾದವಳು ಸುಡುಗಾಡದ ಶಣವಾಗಿದ್ದಳಪ್ಪ. ರೂಪ ಎಂತ ತಪ್ಪು ಮಾಡಿಬಿಟ್ಟೆ ರೂಪ. ಮೋಹನ ಕಣ್ಣಲ್ಲಿ ಕಣ್ಣು ಇಟ್ಟು ನೋಡಿಕೊಂಡು ಆಸೆ ಹೇಳಿ ನಾ ಮರಳಿ ಬರುವಷ್ಟರಲ್ಲಿ ಕಣ್ಣು ಮುಚ್ಚಿ ಬಿಟ್ಟೆ ರೂಪ. ಹೇಳು, ಎದ್ದು ಮಾತನಾಡು ರೂಪ. ಹೇಳುತ್ತಾಳಪ್ಪ, ಹೇಳುತ್ತಾಳೆ. ಎದ್ದು ಒಮ್ಮನೆ ಸುಡುಗಾಡ ಆಸೆ ಎನ್ನುತ್ತಾಳೆ. ನನ್ನ ತಂಗಿ, ಈ ಮನೆಯ ಸುಖಕ್ಕಿಂತ ಅಲ್ಲಿಯ ಸುಖ ನಿನಗೆ ಹೆಚ್ಚಾಗಿದ್ದೀನಪ್ಪ. ನಿನಗೆ ಅಲ್ಲಿಯ ಸುಖ ಹೆಚ್ಚಾಗಿದೆ. ರವಿ, ರೂಪಾಯಿ ಸ್ಥಿತಿಗೆ ಬರಲು ಕಾರಣರು ಹೇಳು ರವಿ, ಹೇಳು. ಅವ್ರು ಯಾರೇ ಆಗಿರಲಿ. ಯಾರಿಗೆ ಗೊತ್ತಪ್ಪ, ಯಾರಿಗೆ ಗೊತ್ತು? ನಾವಂತೂ ಯಾರಿಗೂ ಅನ್ಯಾಯ ಮಾಡಿದವರಲ್ಲ. ಈ ಕೆಲಸ ಯಾರಿಂದಾಗಿದೆ ನನಗೆ ಚೆನ್ನಾಗಿ ಗೊತ್ತು. ರಾವಣಗೌಡ, ಪ್ರತಾಪ, ಒಂದಲ್ಲ ಒಂದು ದಿನ ನಿಮ್ಮನ್ನು ಓಡಾಡಿಸಿ ಕಡಿಕೊಂಡು ನಾನೇ. ಮೋಹನ, ನೀನೇನಾದರೂ ಆತರ ಮಾಡಿದರೆ ನಿನ್ನ ನೌಕರಿಗೆ ತೊಂದರೆಯಾಗುತ್ತದೆ. ಕೊನೆಯದಾಗಿ ನನ್ನದೊಂದು ಮಾತನ್ನು ನಡೆಸಿಕೊಡು. ರವಿ, ನನ್ನ ಕೈಲಾಗದಾದ್ರೆ ಖಂಡಿತ ನಡೆಸಿಕೊಳ್ತೇನೆ. ಹೇಳು ರವಿ, ಹೇಳು. ನೀನು ತಂದಿರುವ ಮಾಂಗಲ್ಯವನ್ನು ನನ್ನ ತಂಗಿಯ ಕೊರಳಿಗೆ ಕಟ್ಟಿಬಿಡಪ್ಪ, ಕಟ್ಟಿಬಿಡು. ಸತ್ತ ಮೇಲಾದರೂ ಮಾಂಗಲ್ಯದ ಭಾಗ್ಯ ಸಿಕ್ಕಿತೆಂದು ತಿಳಿದು ಹೆಲ ಸಂಸ್ಕಾರ ಮಾಡೋಣ. ಎಬ್ಬಿಸಿಕೊಂಡು ಕುಂದಿಸೋದು ರವಿ, ನಿನ್ನ ತಂಗಿಯನ್ನು ಕಟ್ಟುವೇನ ತಾಳಿಯನ್ನು. ನನ್ನ ತಂಗಿ ನಗುತ್ತಿದ್ದಾಳೆ. ಎಬ್ಬಿಸಿಕೊಂಡು ರವಿ, ನಿನ್ನ ತಂಗಿಯನ್ನು ಕಟ್ಟುವೆ ತಾಳಿಯನ್ನು. ಒಂದೇ ಪಡಿಸುವ